ಏನಾಗಲ್ಲ, ಅದೇನಂತ ಸಮಸ್ಯೆ ಅಲ್ಲ. ಸ್ವಲ್ಪ ಹಣ್ಣು ಅದು ತಿನ್ಕೊಂಡು ಡಾಕ್ಟ್ರ್ ಕೊಟ್ಟಿರೋ ಮಾತ್ರೆ ಎಲ್ಲ ನುಂಗ್ಬೇಕು ನೀನು. ಹ್ಞೂ ಡಾಕ್ಟ್ರು ಹಿಂಗಾದ್ರೆ ತುಂಬ ಕಷ್ಟ ಆಗುತ್ತೆ ಹೆರಿಗೆ ಸಮಯದಾಗ ಅಂತ ಹೇಳವ್ರೆ. ಮಗು ಬೆಳವಣಿಗೆನೂ ಹಂಗೇನೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳವ್ರೆ. ಬ್ಲಡ್ಡು ಈಗ 6-7 ಪಾಯಿಂಟ್ ಐತೆ. ಮಾಮೂಲಿ ಮನುಷ್ಯರಿಗೆ ಒಂದು 12-13 ಪಾಯಿಂಟ್ ಇರಬೇಕಂತೆ. 13 ಪಾಯಿಂಟ್ ಆದರೂ ಇರಬೇಕಂತೆ ಕಣೆ. ಬೆಳಗ್ಗೆ ಅವ್ರು ಹೇಳ್ತಾರೆ. ನಾನೆಲ್ಲ ಊಟ ಮಾಡ್ಕೊಂಡು ನಾನು ಚೆನ್ನಾಗಿರ್ತೀನಿ, ಸುಮ್ಮನಿರೋ ಆರೋಗ್ಯವಾಗಿ. ನನಗೇನಿಲ್ಲ, ಆರೋಗ್ಯ ಎಲ್ಲನ ಚೆನ್ನಾಗೈತಿ. ದಿನಾನ ಒಂದೊಂದು ಮೊಟ್ಟೆ ತಿನ್ನು. ಮೊಟ್ಟೆನ ತಂದು ಕೊಡ್ತೀನಿ, ಒಂದು ಟ್ರೇ ಸಹ ದಿನ ಒಂದೊಂದು ಮೊಟ್ಟೆ ತಿನ್ನು. ದಿನ ಒಂದೊಂದು ಮೊಟ್ಟೆ ಎಲ್ಲನ ತಿನ್ಕೊಂಡು ಚೆನ್ನಾಗಿರು. ಅಣ್ಣ ಬಿಡು, ಸಿಸಾರ್ದ ಕೊಡ್ತಾರೆ, ದಿನಾನ ಮೊಟ್ಟೆ ಕೊಡ್ತಾರೆ, ತಿಂತೀನಿ ನಾನು ಎಲ್ಲಾನ. ಏನಾಗಲ್ಲ. ಆ ಡಾಕ್ಟ್ರ್ ಹೇಳ್ಯಾರ ಅಂತೇಳಿ ಅದೇ ಇಕ್ಕೇಂಡ್ರೆ ಮನಸ್ನಾಗ ಅದೇ ಇರುತ್ತೆ. ಸುಮ್ಮನೆ ಉಣ್ಕೊಂಡು ಚೆನ್ನಾಗಿರೋದು ನೋಡಬೇಕು. ಇಲ್ಲ ಕಣಮ್ಮ, ಡಾಕ್ಟ್ರ್ ಹೇಳಿರಲ್ಲ 6 ಪಾಯಿಂಟ್ ಐತೆ. 6 ಪಾಯಿಂಟ್ ಇದ್ರೆ ರಕ್ತ ಏನು ಯೂಸ್ ಇಲ್ಲ, ಒಂದು 10 ಪಾಯಿಂಟ್ ಆದರೂ ಇರಬೇಕಾಗಿತ್ತು. ಭಾಳ ಕಮ್ಮಿ ಐತೆ, ಮಗು ಬೆಳವಣಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಅಂತ ಹೇಳವ್ರಿ. ಹಿಂಗಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟವ್ರು ಕಣಮ್ಮ ಡಾಕ್ಟ್ರು. ಯಾಕೆ ಏನು ಹೇಳಿರೋದಕ್ಕೆ ಡಾಕ್ಟ್ರು? ಬ್ಲಡ್ಡು ಫುಲ್ ಕಡಿಮೆ ಐತೆ, ಮಗು ಬೆಳವಣಿಗೆಗೆಲ್ಲ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದ್ರಪ್ಪ. ಭಾಳ ತೊಂದರೆ ಐತೆ ನೋಡು, ತುಂಬ ಕಷ್ಟ ಆಗುತ್ತೆ, ಮಾತ್ರೆ ಟಾನಿಕ್ಕು ಬ್ಲಡ್ ಎಲ್ಲ ಹಾಕಿಸ್ಕೊಳ್ರಿ, ಬ್ಲಡ್ ಹಾಕಿಸ್ರಿ ಅಂತ ಹೇಳವ್ರಿ. ಅದಕ್ಕೆ ಹಾಕಿಸ್ಕೊಂಡ್ರೆ ಸುಮ್ಕಿರ್ ನಾನೆಲ್ಲ ಊಟ ಮಾಡ್ಕೊಂಡು ಚೆನ್ನಾಗಿರ್ತೀನಿ ಅಂತ ಹೇಳ್ತಾಯ್ತಿ. ಹಾಕ್ಸ್ಕೊಂಡ್ರಾತು. ನಂದು ಗಿರ್ಜಿಂಬೆದೂ ಒಂದೇ ಥರ ಬ್ಲಡ್ ಗ್ರೂಪು. ನನ್ನ ರಕ್ತನೇ ಬೇಕಾದ್ರೆ ಕೊಡ್ತೀನಿ, ಹಾಕ್ಸ್ಕೊಂಡ್ರಾತು. ಸುಮ್ಮನಿರೋಣ, ಏನಾಗಲ್ಲ. ನಾನೆಲ್ಲ ನಾವು ಉಣ್ಕೊಂಡು ಚೆನ್ನಾಗಿರ್ತೀನಿ, ಏನಾಗಲ್ಲ, ಸುಮ್ಮನಿರು. ಮಾತ್ರೆ ಕೊಟ್ಟಾರಲ್ಲ, ಮಾತ್ರೆ ಉಣ್ಣಂಗಿರೇ ಸರಿಯಾಗುತ್ತೆ. ಅವ್ರು ಒಂದೊಂದು ಹಂಗೆ ಡಾಕ್ಟ್ರು ಯಾದ್ರಿಸ್ತಾರೆ. ನಾನೆಲ್ಲ ಉಣ್ಕೊಂಡು ಚೆನ್ನಾಗಿರ್ತೀನಿ, ಸುಮ್ಮನಿರು. ಇನ್ನೊಂದು ಸ್ಯಾನೆ ಆಗೋ ಥರ ಉಣ್ತೀನಿ. ಉಣ್ಕೊಂಡು ಹಣ್ಣು ಪಣ್ಣು ಎಲ್ಲ ತಿನ್ಕೊಂಡಿದ್ರೆ ಆಗುತ್ತೆ. ಡಾಕ್ಟ್ರು ಹೇಳಿರೋ ಹಣ್ಣು ಮಾತ್ರೆ, ನಾವು ಕೊಟ್ಟಿರೋ ಮಾತ್ರೆ ಟಾನಿಕ್ ಎಲ್ಲ ತಗೊಳ್ರಿ ಅಂತ ಆಗುತ್ತೆ. ಸುಮ್ಮನೆ ನಾನೆಲ್ಲ ಚೆನ್ನಾಗಿರ್ತೀರಿ. ಅಲ್ಲ, ಹೆಂಗನಾಗಲಿ ನಮ್ಮ ಭಯ ನಮ್ಗೆ ಇರಬೇಕಲ್ಲ ಗಿರ್ಜಿಂಬೆ. ನಮ್ಮ ಭಯ ನಮಗಿಲ್ಲ ಅಂತಂದರೆ ಆಗಲ್ಲ. ಸುಮ್ಮನೆ ಇಲ್ಲಿಂದೆಲ್ಲ ಸಮಸ್ಯೆಗಳು ಆಗ್ತಾ ಮುಂದೆ ಹೆರಿಗೆ ಸಮಯದಾಗ ಏನಾದ್ರು ತೊಂದರೆ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿನ ಹೆಂಗನ ಇವಾಗ ರಕ್ತ ಹಾಕಿಸ್ಕೊಂಡು ಬಾಟ್ಲಿ ರಕ್ತ ಹಾಕಿಸ್ಕೊಂಡು ಟ್ಯೂಬ್ಗಳೆಲ್ಲ ಹಾಕ್ತೀವಿ ಅಂತ ಹೇಳವ್ರೆ. ಅದನ್ನೆಲ್ಲ ಹಾಕಿಸ್ಕೆ. ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಡಾಕ್ಟ್ರ್ ಹೇಳಿರೋ ಪ್ರಕಾರ ನಡ್ಕೋಬೇಕು. ಇವಾಗ ಡಾಕ್ಟ್ರ್ ಹೇಳೋದು ಸರಿ. ಇವಾಗ ಈಗಿನ ಕಾಯಿಲೆ ಅಂಥದ್ದು, ಮೊದಲಿತ್ತು ಕಣಮ್ಮ ಹಂಗೆ. ಇವಾಗಿನ ಕಾಯಿಲೆಗಳು ಹೇಳೋಕ್ಕಾಗಲ್ಲ. ಅದಕ್ಕಾಗಿನ ಗಿರ್ಜಿಂಬೆ, ನೀನು ಹುಡುಗಾಟ ಆಡಬೇಡ. ಉಣ್ಕೊಂಡು ಸುಮ್ಮನೆ ಸೆನಕ್ಕಿರೋದು ಕಲಿ. ಉಣ್ಕೊಂಡು ಸೆನಕ್ಕಿದ್ರೆ ಯಾವುದು ಇರಲ್ಲ. ನೀನು ತಾಚಾರ ಮಾಡಬೇಡ, ಬೋಲ್ ಕಷ್ಟ ಆಗುತ್ತೆ ತಿರ್ಗಿ ಆಮೇಲೆ. ಅದೇ ಅಲ್ಲಿ ಯಾರೋ ಹೆಣ್ಣು ಹೇಳಿದ್ರಲ್ಲಪ್ಪ, ಹೋಗಿ ಬರ್ಬೇಕಾಗಿತ್ತು ಕಣ, ಹೋಗಿ ನೋಡ್ಕೊಂಬರ್ಬೇಕಾಗಿತ್ತು. ಬೇಡದಕ್ಕೆ ಅತ್ತ ನನಗೆ ಯಾಕೆ ಇಷ್ಟಿಲ್ಲ. ಕಳ್ಯಣ್ಣ, ನೀವಿಬ್ರು ಮದುವೆ ಆಗಬೇಕು ಅಂತಿದ್ರಿ. ನಾನು ಮದುವೆ ಆದರೆ ಸಾಕು, ನೀವಿಬ್ರು ಮದುವೆ ಆಗ್ಬೇಕಂತಿದ್ರಿ. ಯಾಕೆ ಯಾಕಿನ್ನೂ ಮದುವೆ ಆಗೋದಿಲ್ವಾ? ಆಗ್ತೀನಿ, ಇನ್ನು ಸ್ವಲ್ಪ ದಿನ ಬಿಟ್ಟು ಆಗೋಣ ಅಂತ. ಇನ್ನೊಂದು ವರ್ಷ. ನಾನು ಆಲ್ರೆಡಿ ಅಲ್ಲಿ ಒಂದು ಹುಡುಗಿನ ನೋಡಿದ್ದೀನಿ, ಅದಕ್ಕೋಸ್ಕರ. ಹುಡುಗಿ ನೋಡಿದೀಯಾ? ಎಲ್ಲಿ ನೋಡಿದೀಯೋ? ನಾವು ಕೆಲಸದ ಹತ್ರ ಹೋಗ್ತೀವಲ್ಲ, ಅಲ್ಲಿ ಒಂದು ನಮ್ಮ ಜೊತೆಗೆ ಕೆಲಸ ಮಾಡ್ತಾಳೆ ಹುಡುಗಿ. ಅದಕ್ಕೆ ನಾನು ಹುಡುಗಿ ಲವ್ ಮಾಡ್ತಾಯಿದ್ದೀನಿ. ಆ ಹುಡುಗಿನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವಳು ಅದೇ ಕೆಲಸ, ನಮ್ಮ ಕಂಪ್ನಿಲೇ ಕೆಲಸ, ಅದಕ್ಕೋಸ್ಕರ. ಸರಿ ಆಯ್ತು, ಹೇಳು. ಅವರಪ್ಪ ಅಮ್ಮ ಇನ್ನು ಕೇಳಿ ಎಲ್ಲನ ಒಪ್ಪಿಸಿ ಮದುವೆ ಮಾಡೋಕ್ಕಾಗುತ್ತೆ. ನನಗೆ ನೋಡ್ರಿ ಅದಕ್ಕೆ. ನಾನೇನು ಆ ಹುಡುಗಿನ ಲವ್ ಮಾಡಿಲ್ಲ, ನನಗೇನೆ ನೋಡ್ರಿ. ನಾನು ಅಣ್ಣಯ್ಯ ಒಂದೇ ಸತಿ ಮದುವೆ ಆಗ್ತೀವಿ. ಒಂದೇ ಸತಿ ಮದುವೆ ಆದರೆ ಖರ್ಚು ಕಡಿಮೆ ಆಗುತ್ತೆ. ಅದಕ್ಕೆ ಈ ಅಣ್ಣಯ್ಯ ಯಾರನ್ನ ಇಷ್ಟಪಟ್ಟವನಂತೆ, ಅವನಿಗೇನೆ ಒನಿಲಣ್ಣಗೇನೆ ಮಾಡು. ಇವಾಗ ಒನಿಲಣ್ಣಗೆ ಮಾಡಿರತ್ತ ಹೆಂಗ ಇಬ್ರದ್ದು ಒಂದೇ ಸತಿ ಆಗುತ್ತೆ. ಇವಾಗ ಒನಿಲಣ್ಣಯಿಂದ ಒಂದೇ ಸತಿ ಆಗುತ್ತೆ. ಅಷ್ಟೇ ಕಣಮ್ಮ. ಹಂಗೆ ಮಾಡ್ಬೇಕಾದೆ ಹುಡುಗಿನೇ. ಹಿಂಗೆ ನೋಡ್ಕೊಂಬರ್ಬೇಕು. ಯಾರ ಹೇಳಿದ್ರೆ ನನ್ನದಾಗೆ ಕೊಡ್ತಾರೆ ಕಣಮ್ಮ, ಹೋಗಿ ಕೇಳು. ಬಡವರು ಒಳ್ಳೆ ಚೆನ್ನಾಗಿ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾರೆ, ಒಳ್ಳೆಯರು ಅಂತಂದರು. ಅದಕ್ಕೇ ನಾನು ಹೋಗಿ ಕೇಳೋಣ ಅಂತ. ಆ ಹುಡುಗಿನೂ ಹೊಲ್ದಾಗೆಲ್ಲನ ಕೆಲಸ ಮಾಡುತ್ತಂತೆ, ಚೆನ್ನಾಗೆ ಬುದ್ಧಿವಂತೆ ಅಂತೆ. ಅದಕ್ಕೆ ಒಳ್ಳೆ ಹುಡುಗಿ, ಹೋಗಿ ಕೇಳ್ರಿ, ಕೊಡ್ತಾರೆ. ಬಡವರು ಎಲ್ಲ ಖರ್ಚಿಗೆ ನೀವೇ ಮದುವೆ ಮಾಡ್ಕೊಳ್ರಿ ಅಂತ ಹೇಳಿರು. ಯಾರನ ನಮ್ಮ ಮನೆ ತಗ್ಲಾರು, ಅಲ್ಲಿ ನಮ್ಮ ತವ್ರ ಮನೆಗಳಾರು. ಅದಕ್ಕೆ ನಾನು ಕೇಳಿದೆ. ಅದಕ್ಕೆ ನೀನು ಅವರಿಬ್ರದ್ದು ನಮ್ಮ ಅಣ್ಣ ಇರ್ದು ವಯಸ್ಸಾಯಿತು, ಮದುವೆ ಮಾಡಬೇಕು.
ಇಬ್ರದ್ದು ವಯಸ್ಸು ಆಯ್ತು ಇನ್ನು ಮದುವೆ ಮಾಡಿದ್ರೇನೆ ಎಲ್ಲಾರು ಮದುವೆ ಆದ್ರೆ ಇನ್ಯಾವುದೂ ಇರಲ್ಲ. ನನ್ನ ಮದುವೆ ಆಗಲಿ ಅಂತ ಇಷ್ಟು ದಿವಸ ಅವರು ಕಾಯ್ತಿದ್ರು. ಯಾರು ಏನು ಕೊಡಲ್ಲ ಇವಳ ಮನೆಯಾಗಿರೋದಕ್ಕೆ ಅಂತ ಹೇಳಿ ಕಾಯ್ತಾ ಇದ್ರು. ಬಿಡು ನಿಂದು ಆತ ಇವಾಗ ಇವ್ರದ್ದು ಆಗುತ್ತೆ. ಅಮ್ಮ ನೀನು ಹೆಂಗ ತಾಯಿ ಇದೆಲ್ಲ ನೀನು ಯಾತು ನೀನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ನೀನು ಸುಮ್ಮನೆ ಉಂಡ್ಕೊಂಡು ಸೆನಕ್ಕಿರೋದು ನೋಡು ಅಷ್ಟೇ. ನಿಂಗೆ ರಕ್ತ ಕಮ್ಮಿ ಐತೆ ಅಂತ ಹೇಳ್ಯಾರ, ಅದೇ ನನಗೆ ಬೈವಾಗುತ್ತೆ ಡಾಕ್ಟ್ರು. ಮತ್ತು ನೀನು ಉಣ್ಕೊಂಡು ಚೆನ್ನಾಗಿರ್ಬೇಕಮ್ಮ ತಾಯಿ. ಏರ್ಗೆ ಸಮಯದ ತೊಂದರೆ ಆದ್ರೆ ಭಾಳ ಕಷ್ಟ ನೋಡು. ತಿರ್ಗಾ ಆಮೇಲೆ ಯಾಕೆ ಬೇಕು ಇಲ್ಲದೆಲ್ಲ ಸಮಸ್ಯೆ ಆಗ್ಬಿಟ್ರೆ ಭಾಳ ಕಷ್ಟ. ನೀನು ಬೈ ಕೆಮ್ತಿದ್ಲಮ್ಮ. ರಾಜಮ್ಮ ನೋಡು ಈ ಅಮ್ಮನೆ ಕರ್ಕೊಂಬಂದಿದ್ದು ಕೃಷ್ಣಪ್ಪನ್ನ ನಾನು 25,000 ಕೊಟ್ಟೆ ಪಾಯಿಂಟ್ ಮಾಡಿಸ್ದೆ ನೋಡು, ಏನು ಉಪಯೋಗ ಆಗಲಿಲ್ಲ, ಹಿಂಗಾತು ಅಂತ ಹೇಳಿ ಬೈ ಕೆಮ್ಮಳು. ಏನೋ ಗ್ರಾಚಾರ ಹೇಳಿದ್ಲು, ಅದಕ್ಕೆ ನಾನು ಕರ್ಕೊಂಬಂದೆ. ಹಿಂಗೆ ನನಗೆ ಪಾಯಿಂಟ್ ಮಾಡೋರು ಬೇಕು, ನನಗೆ ಬೋರ್ ಹಾಕಿಸ್ಬೇಕು ಅಂತ ಹೇಳಿದ್ಲು, ಅದಕ್ಕೆ ಕರ್ಕೊಂಬಂದೆ, ಗೊತ್ತಿಲ್ಲ ಅಂತ ಹೇಳಿ. ಹೋಗಿ ತಡಿ, ನನ್ನ ದುಡ್ಡು ವಾಪಸ್ ಕೊಡತಕ್ಕ ನಾನು ಬಿಡಲ್ಲ ಅಂತಿದ್ಲು. ನೋಡಿ ಅದೇನೆ ಕೇಳ್ತೀನಿ. ಸುಮ್ಮನೀರು ತಿರ್ಗ ಅಯ್ಯೋ ಶಿವನೆಲ್ಲ ಹೊಲ್ತಕ ಅಲ್ಲಿ ಓಡಾಗಿ ಹೇಳಿ ಅಂತ ಅನ್ಕೊಂತಾರೆ. ಬಾ ನಮ್ಮಂತ ಕುಕ್ಕ ಅವಳೆ ಬತ್ತಾಳೆ ನಾನು ಓಡಾನ. ನಾನು ನಿಮ್ಮಮ್ಮಗೆ ಯಾಕೆ ಬೇಕಿತ್ತು ರಾಜಮ್ಗೆ ಪಾಯಿಂಟ್ ಮಾಡ್ಸಕ್ಕೆ ತೋರ್ಸಕ್ಕೆ ಕರ್ಕೊಂಡೋಗಿ ಇವತ್ತು ಮಕ್ಕ ಉಗುಳಿಸ್ಕೊಂತೈತಿ, ಉಗುಳಿಸ್ಕೊಂಬ್ಲಿ. ನೋಡಿ ನಿಮ್ಮಮ್ಮಗೆ ಯಾಕೆ ಬೇಕಾಗಿತ್ತು. ಹಿಂಗಾದ್ರೇನೆ ಸುಮ್ಮನಿರು. ನಮ್ಮ ಅಮ್ಮಯ್ಯ ನಮ್ಗೆ ಗಿದ್ದಿಂಬಿತ್ತಾಗಿ ಚೆನ್ನಾಗಿರೋದು. ಆಗಲಿ. ಅಲ್ಲ ನಮ್ಮಮ್ಮಗೆ ಯಾಕೆ ಬೇಕಿತ್ತು ಸುಮ್ಮನಿರ್ಬೇಕಾ. ಇವಾಗ ಗೊತ್ತಾಗುತ್ತಾಡಿ ಅವಳು ಏನಿಲ್ಲ ಮಕ್ಕಳು ಬಿಡ್ತಾಳೆ ಅಂತಾಳಿ ಇಂತಾಳು ಅಂತ ಹೇಳಿ ಮಕ್ಕಳು ಬಿಡ್ತಾಳೆ. ಅವಳು ಒಳ್ಳೆ ಹೇಳಲ್ಲ ಅವಳು ರಾಜಿ. ಬಾಯಿಗೆ ಬಂದಂಗೆ ಮಾತಾಡ್ತಾಳೆ, ಕಟ್ಲಿಲ್ದಂಗೆ ಮಾತಾಡ್ತಾಳೆ. ಅದಕ್ಕೇನೆ ಅವಳಿಗೆ ಆಗಬೇಕಾಗಿದ್ದೇನೆ. ಆಗಲಿ ಇನ್ನೊಂದಿಷ್ಟು ನೀರು ಬಿದ್ದಿದ್ರೆ ನಮ್ಮ ಸಿದ್ಲಿಂಗನ ಏನು ಬೆಲೆ ಕೊಡ್ತಿರ್ಲಿಲ್ಲ. ನಮ್ಮ ಸಿದ್ಲಿಂಗನ ಇನ್ನೂ ಕೀಳಾಗಿ ನೋಡೋರು. ನಮಗೆ ಅವ್ರ ಸವಾಸನೇ ಬೇಡ. ಹೆಂಗಾದ್ರೂ ಮಾಡ್ಕೊಂಬ್ಲೇಳು. ನಾನು ಅದಕ್ಕೆ ಹೇಳಿ ನಮ್ಮ ಸಿದ್ಲಿಂಗ ಮಾಮ ಸುಮ್ಕಿರೋ ಅಂತ. ಮತ್ತು ಹೆಂಗನ ಮಾಡ್ಕೊಂಬ್ಲೇಳು, ಸುಮ್ಮನಿರ್ಬೇಕು. ಅವ್ರ ಸವಾಸಕ್ಕೆ ಹೋಗ್ಬಾರ್ದು. ಏನಾನ ಮಾಡ್ಕೊಂಬ್ಲೇಳ ಅಮ್ಮ ಉಳ್ಳಾಳಲ್ಲ. ನಮ್ಮಮ್ಮ ಈಗ ಉಗುಳಿಸ್ಕೊಂಬಂದಾಗ ಗೊತ್ತಾಗುತ್ತೆ ತಡಿ. ಮತ್ತೆ ಬೈದಾಗಲೇ ಗೊತ್ತಾಗೋದು. ಅವಳೇನಿಲ್ಲ ಬೈಕ್ ಬಂದಂಗೆ ಬೈತಾಳೆ. ಅಲ್ಲ ಕರ್ಕೊಂಬಂದು ಸುಮ್ಮನಿರ್ದಾಲ್ದಲೇ ಕೃಷ್ಣನಿಗೆ ಕರ್ಕೊಂಬಂದು ಅವ್ನು ಮೊದಲೇ ಆಕಾಪತಿ. ಅವನೆಲ್ಲ ಬರೀ ದುಡ್ಡು ಕಿತ್ಕೊಂಬಕ್ಕೆ ಮಾಡ್ತಿರ್ತಾನೆ. ಅದು ಯಾರನ್ನ ಕರ್ಕೊಂಬಂದು ಏನೋ ಸುಮ್ಮನೆ ಕರ್ಕೊಂಬಂದು 25,000 ದುಡ್ಡು ಕಿತ್ಕೊಂಡ. ಹಂಗೆ ಮತ್ತೆ ಬೋಲು ಸುಳ್ಗಾರ ಬೋಲು ಮೋಸ್ಗಾರ ನಿನ್ನ ಯಾರು ಬೈಲಿಗೆ ಹೇಳ್ದಿಲ್ವಲ್ಲ, ಅದಕ್ಕೆ ಗೊತ್ತಿಲ್ಲ. ಮತ್ತು ಸೀನಂತಾಗೆ ಹಿಂಗಾಗಿನೇ ಮತ್ತೆ ಬೋಲ್ ಮೋಸ ಮಾಡಿದ್ದವು ಸೀನುಗೆ. ಹೆಂಗೆ ತಿರುಗಿ ದುಡ್ಡು ಕೊಟ್ಟ, ಅವ್ನು ದುಡ್ಡು ಕೊಟ್ಟಿದ್ದ, ಎಷ್ಟು ಒಂದು ದುಡ್ಡು ಕೊಟ್ಟಿದ್ದ, ಬೋಲ್ ಮೋಸ ಮಾಡಿದ್ದ. ಹೆಂಗನ ಅತ್ತ ಸೀನಪ್ಪನ ಕೊಟ್ಟನೇನ. ಅವನು ಸೀನಪ್ಪನೂ ರೇಖಮ್ಮ ಗಲಾಟೆ ಮಾಡಿರು, ಅದಕ್ಕೆ ಕೊಟ್ಟನೇನ. ಗಲಾಟೆ ಮಾಡಿರೋದಕ್ಕೆ ಕೊಟ್ಟವ್ನಿ. ಅವರು ಕಂಪ್ಲೇಂಟ್ ಕೊಡ್ತೀವಿ ಅಂದ್ರಂತೆ, ಅದಕ್ಕೇನೆ ತಕೊಂಬಂದು ಕೊಟ್ಟವ್ನಿ. ಯಾಕೆ ಬೇಕು ಅಂತೇಳಿ. ತಿರ್ಗಿ ಇನ್ಯಾರು ಅಂತಾರಿಲ್ಲ ನಮ್ಮೂರಾಗೆಲ್ಲ ಅವರು ಇವರು ಕೊಟ್ಟವ್ರಿ 10-20,000ನ. ಅವರೇನು ಯಾರು ತಲೆ ಕೆಡಿಸ್ಕೊಂಬಂದು ಸುಮ್ಮನೆ ಆಗ್ತಾರೆ. ಬಿಡತ್ತ ಕೊಡ್ತಾನೆ ಅಂತ ಹೇಳಿ. ಮತ್ತೆ ಇವಾಗ ಗೊತ್ತಾಗುತ್ತೆ ತಗ. ಅಲ್ಲ ಅವಳು ಹೋಗ್ದಾಗ ಗೊತ್ತಾಗುತ್ತೆ. ಈಗ ಕರ್ಕೊಂಬಂದು ಅವಳ ಕಡೆಗೆ ಮಾತಾಡ್ಕೊಂಡು ನೀರು ಬೀಳಿ ಅಂತೇಳಿ ಬೇರೆಯವ್ರನ್ನ ಕರ್ಕೊಂಬಂದು ಪಾಯಿಂಟ್ ಮಾಡಿಸಿದ್ದಲ್ಲ, ಈಗ ಉಗುಳಿಸ್ಕೊಂಬ್ಲಿ. ನೋಡ್ತಾ ಇರಿ, ನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.